ಜೈ ಜಗನ್ಮಾತ. ಪ್ರಣಾಮಗಳು ತಾಯಿ. ಮಾರ್ಕಂಡೇಯ ಮಹರ್ಷಿಗಳ ಒಂದು ದಿವ್ಯ ದೃಶ್ಯವಿದು, ಭಕ್ತಿ ಭರಿತ ಚಿತ್ರಣವಿದು. ನಿಶ್ಶಬ್ದವಾದ ದಟ್ಟ ಅರಣ್ಯ. ಆ ಅರಣ್ಯದಲ್ಲಿ ಒಂದು ಶಾಂತಿಯುತವಾದ ಆಶ್ರಮ. ಅಲ್ಲಿ ಗಾಢವಾದ ಶಾಂತಿ ಆವರಿಸಿದೆ. ರಾತ್ರಿ ಆಕಾಶದಲ್ಲಿ ಚಂದ್ರನ ಮೃದು ಬೆಳಕು ಹರಡಿಕೊಂಡಿದೆ. ಆ ಆಶ್ರಮದ ಮಧ್ಯದಲ್ಲಿ ಕವಲು ದೀಪದ ಮೃದುವಾದ ಜ್ಯೋತಿ ತಪಸ್ಸಿನ ವಾತಾವರಣವನ್ನು ಇನ್ನಷ್ಟು ಪವಿತ್ರವಾಗಿಸಿದೆ. ಆ ದೀಪದ ಬೆಳಕಿನ ಎದುರು ಮಹಾತಪಸ್ವಿಯಾದ ಮಾರ್ಕಂಡೇಯ ಮಹರ್ಷಿ ಧ್ಯಾನಮಗ್ನ ಭಾವದಿಂದ ಕುಳಿತಿದ್ದಾರೆ. ಅವರ ಮುಖದಲ್ಲಿ ತಪಸ್ಸಿನ ತೇಜಸ್ಸು, ಕಣ್ಣಿನಲ್ಲಿ ಕರುಣೆ ಮತ್ತು ಭಕ್ತಿಯ ಮಧುರ ಪ್ರಕಾಶತೆ ಮಿನುಗುತ್ತಿದೆ. ಅವರ ಕೈಯಲ್ಲಿ ತಾಳಿ ಓಲೆಗಳು. ಅವುಗಳ ಮೇಲೆ ಅವರು ಅಪಾರ ಭಕ್ತಿಯಿಂದ ದೇವಿಯ ಮಹಿಮೆಯನ್ನು, ದುರ್ಗಾ ಸಪ್ತಶತಿಯ ಅಮೃತ ವಾಕ್ಯಗಳನ್ನು ಬರೆಯುತ್ತಿದ್ದಾರೆ. ಪ್ರತಿಯೊಂದು ಅಕ್ಷರವೂ ದೇವಿಯ ಕೃಪೆಯಿಂದ ಅರಿದು ಬರುವ ದಿವ್ಯ ಮಂತ್ರದಂತೆ ಭಾಸವಾಗುತ್ತಿದೆ. ಮಹರ್ಷಿಯ ಹಿಂದಿನ ಭಾಗದಲ್ಲಿ ಶಿವಲಿಂಗ ಶಾಂತವಾಗಿ ಪ್ರಭೆಯೊಂದಿಗೆ ನಿಂತಿದೆ. ಅದರ ಪಕ್ಕದಲ್ಲಿ ವಿನಾಶಕ ಗಣಪತಿ ದಿವ್ಯವಾಗಿ ವಿರಾಜಮಾನನಾಗಿದ್ದಾನೆ. ಈ ದಿವ್ಯ ಸಾನ್ನಿಧ್ಯವು ಆಶ್ರಮದ ಪವಿತ್ರತೆಯನ್ನು ಇನ್ನಷ್ಟು ಹೆಚ್ಚಿಸಿದೆಯಲ್ಲವೇ? ಅರಣ್ಯದ ಗಾಳಿ ಮೃದುವಾಗಿ ಬೀಸುತ್ತಿದೆ. ದೀಪದ ಜ್ಯೋತಿ ನಿಧಾನವಾಗಿ ಹರಡುತ್ತಿದೆ. ಆ ಬೆಳಕಿನಲ್ಲಿ ತಪಸ್ಸಿನ ಮಹಿಮೆ ಮತ್ತು ಭಕ್ತಿಯ ಉಜ್ವಲ ಕಿರಣಗಳು ಕಾಣಿಸುತ್ತಿವೆ. ಆ ದೃಶ್ಯವನ್ನು ನೋಡಿದಾಗ ಭಕ್ತನ ಮನಸ್ಸಿನಲ್ಲಿ ಒಂದು ಭಾವ ಮೂಡುತ್ತದೆ. ಇದೇ ಆ ಕ್ಷಣ, ಇದೇ ಆ ಪವಿತ್ರ ಕ್ಷಣ. ಯಾವಾಗ ಮಾರ್ಕಂಡೇಯ ಮಹರ್ಷಿ ತಪಸ್ಸಿನ ಮೂಲಕ ದೇವಿಯ ಮಹಿಮೆಯಾದ ದುರ್ಗಾ ಸಪ್ತಶತಿ ಲೋಕಕ್ಕೆ ಬಂದಿತು. ಯಾರಿಂದ? ಮಾರ್ಕಂಡೇಯ ಮಹರ್ಷಿಗಳಿಂದ. ಜೈ ಜಗನ್ಮಾತೆ. ಮಾರ್ಕಂಡೇಯ ಮಹರ್ಷಿಗಳಿಗೆ ಪ್ರಣಾಮಗಳು.